ಸಖತ್ ರಿಚ್ ಫ್ಯಾಮಿಲಿ, ಸುಂದರ ಕುಟುಂಬ. ಗಂಡ ಹೆಂಡತಿ ಇಬ್ಬರು ನೋಡೋಕೆ ತುಂಬ ಚೆನ್ನಾಗಿದ್ರು. ಇವರಿಗೆ ಒಬ್ಬ ಮಗಳು. ಆದರೆ ಆ ದಿನ ಶೋರೂಮ್ಗೆ ಹೋದ ಆ ವ್ಯಕ್ತಿ ರಿಟರ್ನ್ ಮನೆಗೆ ಬರಲಿಲ್ಲ. ಅವನನ್ನು ಬರ್ಬರವಾಗಿ ಕೊಂದು ಶವವನ್ನು ಕಾಡಲ್ಲಿ ಸುಟ್ಟು ಹಾಕಿದ್ರು ಕಿಡಿಗೇಡಿಗಳು. ಕೊಲೆಗಡುಕರು ತಾವು ಸಖತ್ ಪ್ಲಾನ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳಲ್ಲ ಅಂದ್ಕೊಂಡಿದ್ರು. ಬಟ್ ಪೊಲೀಸರು ಕೊನೆಗೂ ಅವರನ್ನು ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ಇವರು ಸಿಕ್ಕಾಕೊಂಡಿದ್ದು ಹೇಗೆ ಗೊತ್ತಾ? ಜಸ್ಟ್ ಒಂದು ಗ್ಯಾಸ್ ರಿಸೀಟ್ನಿಂದಾಗಿ. ಹಾಗಾದರೆ ಏನಿದು ಸ್ಟೋರಿ? ಎಲ್ಲಾಗಿರೋದು ಈ ಕೊಲೆ? ಶೋರೂಮ್ ಮಾಲೀಕನ ಹತ್ಯೆ ಹಿಂದೆ ಇರೋ ಆ ಹೆಣ್ಣು ಯಾರು? ಆರೋಪಿಗಳ ಉಗುರು ಕೊಟ್ಟ ಸುಳಿವು ಏನು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಭೋಪಾಲ್ನಿಂದ. ಇಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದ. ಅವನ ಹೆಸರು ಮನೀಶ್ ತಖ್ತಾನಿ. ತನ್ನ ತಂದೆ ಜೊತೆ ಈತ ಕೂಡ ಪ್ಲೈವುಡ್ ಬಿಸ್ನೆಸ್ ಮಾಡ್ತಾ ಇದ್ದ. ಭೋಪಾಲ್ನಲ್ಲಿ ತಖ್ತಾನಿ ಫ್ಯಾಮಿಲಿ ಅಂದರೆ ತುಂಬ ಫೇಮಸ್. ಪ್ಲೈವುಡ್ ಬಿಸ್ನೆಸ್ನಿಂದ ಲಕ್ಷಾಂತರ ಸಂಪಾದನೆ ಇತ್ತು. ಹಣಕಾಸಿನ ಸಮಸ್ಯೆ ಇರಲಿಲ್ಲ. ಬಿಸ್ನೆಸ್ ಮೆನ್ ಅಂದಮೇಲೆ ಸಹಜವಾಗೇ ಎಲ್ಲರ ಜೊತೆಗೂ ಕ್ಲೋಸ್ ಆಗೇ ಇದ್ದರು. ಹಾಗೆ ಬಿಸ್ನೆಸ್ ರೈವಲ್ಸ್ ಕೂಡ ಇದ್ದರು. ಈ ಮನೀಶ್ ತನ್ನ ಅಪ್ಪ ಅಮ್ಮ ಜೊತೆಗೆ ಇರ್ತಾ ಇದ್ದ. ಇವನಿಗೆ ಮದುವೆ ಆಗಿತ್ತು. ಹೆಂಡತಿ ಹೆಸರು ಸಪ್ನಾ. ಈ ಸಪ್ನಾ ಖಟ್ಟ ಊರವಳು. ಇಬ್ಬರ ಮದುವೆ 2007ರಲ್ಲಿ ಆಗಿತ್ತು. ಸಪ್ನಾ ನೋಡೋಕ್ಕೆ ತುಂಬ ಸುಂದರವಾಗಿದ್ಲು, ತುಂಬ ಓದ್ಕೊಂಡಿದ್ಲು. ಈ ಮನೀಶ್ ಕೂಡ ಅಷ್ಟೇ, ನೋಡೋಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದ. ಆದರೆ ಸಪ್ನಾ ಸ್ವಲ್ಪ ಫಿಕಲ್ ಮೈಂಡೆಡ್, ಅಂದರೆ ಚಂಚಲ ಸ್ವಭಾವದವಳು. ಬಟ್ ಮನೀಶ್ ಸಪ್ನಾ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಇತ್ತು. ಮನೀಶ್ ಮತ್ತು ಸಪ್ನಾರದ್ದು ಅರೇಂಜ್ಡ್ ಮ್ಯಾರೇಜ್. ಇಬ್ಬರ ಫ್ಯಾಮಿಲಿ ಒಪ್ಪಿ ಹಿರಿಯರೆಲ್ಲರೂ ಮುಂದೆ ನಿಂತು ಮದುವೆ ಮಾಡಿಸಿದ್ರು. ಎಲ್ಲ ಪರ್ಫೆಕ್ಟ್ ಆಗಿತ್ತು. ಕೆಲವು ವರ್ಷಗಳ ನಂತರ ಸಪ್ನಾ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಅವಳಿಗೆ ಪ್ರೀತಿಯಿಂದ ಇಶಿಕಾ ಅಂತ ನಾಮಕರಣ ಮಾಡಿದ್ರು. ನಮ್ಮ ಸಂಸಾರ ಆನಂದ ಸಾಗರ ಅಂತ ಎಲ್ಲರೂ ಆನಂದದಿಂದ ತೇಲಾಡಿದ್ರು. ಹೀಗಿರುವಾಗಲೇ ಆ ಕುಟುಂಬದಲ್ಲಿ ಬಿರುಗಾಳಿ ಬೀಸಿತ್ತು. ಮನೆ ಮಗ ಮನೀಶ್ನನ್ನ ಯಾರೋ ಬರ್ಬರವಾಗಿ ಕೊಂದುಬಿಟ್ರು. ಅವತ್ತು ನವೆಂಬರ್ 11, 2013. ಮನೀಶ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ತನ್ನ ಶೋರೂಮ್ಗೆ ಹೊರಡ್ತಾನೆ. ಅವತ್ತು ಸ್ಪೆಷಲ್ ಡೇ ಆಗಿತ್ತು. ಯಾಕಂದರೆ ಆವತ್ತು ಇವರ ಮುದ್ದು ಕಣ್ಮಣಿ ಇಶಿಕಾಳನ್ನು ಸ್ಕೂಲ್ಗೆ ಸೇರಿಸೋ ದಿನ. ಮನೀಶ್ ತಾನೇ ಮಗಳನ್ನು ಕರ್ಕೊಂಡು ಸ್ಕೂಲ್ ಅಡ್ಮಿಷನ್ ಮಾಡಿಸ್ತಾನೆ. ಮತ್ತೆ ವಾಪಸ್ ಮನೆಗೆ ಬಂದು ಸಪ್ನಾ ಇವತ್ತು ಒಂದು ಮೀಟಿಂಗ್ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತಾನೆ. ಇಷ್ಟು ಹೇಳಿ ಪ್ಲೈವುಡ್ ಶೋರೂಮ್ಗೆ ಹೊರಟು ಹೋಗ್ತಾನೆ. ಆದರೆ ತಾನು ಹೋಗ್ತಿರೋದು ಶೋರೂಮ್ಗೆ ಅಲ್ಲ, ಬದಲಿಗೆ ಸ್ಮಶಾನಕ್ಕೆ ಅನ್ನೋದು ಮನೀಶ್ಗೆ ಅರಿವೇ ಆಗಲ್ಲ. ಆವತ್ತು ದಿನ ಕಳೆದು ರಾತ್ರಿ ಆಗುತ್ತೆ. ಮನೀಶ್ ಮನೆಗೆ ಬರಲ್ಲ. ಮನೆಯವರೆಲ್ಲರೂ ಮನೀಶ್ಗೆ ಫೋನ್ ಮಾಡ್ತಾರೆ. ಆದರೆ ಫೋನ್ ಕನೆಕ್ಟ್ ಆಗಲ್ಲ. ಎಲ್ಲರಿಗೂ ಭಯ, ಆತಂಕ ಶುರುವಾಗಿತ್ತು. ತಂದೆ ತಾಯಿ ಗಾಬರಿಯಲ್ಲೇ ಎಲ್ಲ ಕಡೆ ಫೋನ್ ಮಾಡಿ ವಿಚಾರಿಸ್ತಾರೆ. ಆದರೆ ಎಲ್ಲೂ ಮನೀಶ್ ಇರಲಿಲ್ಲ. ಇತ್ತ ಹೆಂಡತಿ ಸಪ್ನಾ ಕೂಡ ಫೋನ್ ಮಾಡ್ತಾಳೆ. ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡಿ ಕೇಳ್ತಾರೆ. ಆದರೆ ಅವನು ಎಲ್ಲೂ ಇರಲಿಲ್ಲ. ಇಷ್ಟು ಸಂತೋಷವಾಗಿದ್ದ ಕುಟುಂಬ ಒಂದೇ ದಿನದಲ್ಲಿ ಸರ್ವನಾಶ ಆಗಿಬಿಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದೇ ದಿನ ಸಂಜೆ 7:30 ಸುಮಾರು ಲೋಕಲ್ ಪೊಲೀಸರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಮಾಡಿದ್ದ ವ್ಯಕ್ತಿ ಹೆದರ್ಕೊಂಡು, ಸರ್, ಭೋಪಾಲ್ನ ಬರ್ಖೇಡ ಪಠಣಿ ಏರಿಯಾದಲ್ಲಿ ಒಂದು ಅರ್ಧಂಬರ್ಧ ಬೆಂದ ಶವ ಇದೆ. ಇವನನ್ನು ಯಾರೋ ಬರ್ಬರವಾಗಿ ಕೊಂದು ಸುಟ್ಟಾಕಿದ್ದಾರೆ. ಮುಖದ ಗುರ್ತೇ ಸಿಗ್ತಿಲ್ಲ, ಬೇಗ ಬನ್ನಿ ಸರ್ ಅಂತಾನೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಕಾಡಿನ ಮಧ್ಯದಲ್ಲಿ ಮರದ ಪೊದೆಗಳಲ್ಲಿ ಅರ್ಧ ಸುಟ್ಟ ಶವ ಇತ್ತು. ಶವದ ಅರ್ಧ ಭಾಗ ಸುಟ್ಟು ಕರಕಲಾಗಿತ್ತು. ಅದು ಒಬ್ಬ ವ್ಯಕ್ತಿಯ ಶವ. ಸೊಂಟದಿಂದ ಮೇಲೆ ಫುಲ್ ಸುಟ್ಟೋಗಿತ್ತು. ಆದರೆ ಸೊಂಟದಿಂದ ಕೆಳಭಾಗ ಮಾತ್ರ ಪೂರ್ತಿ ಸುಟ್ಟಿರಲಿಲ್ಲ. ಶವದ ಮುಖ ಸುಟ್ಟೋಗಿತ್ತು. ಸೊ ಸತ್ತವನು ಯಾರು ಅನ್ನೋದು ಪತ್ತೆ ಹಚ್ಚೋದು ಪೊಲೀಸರಿಗೆ ಸವಾಲಾಗಿತ್ತು. ಅಕ್ಕಪಕ್ಕ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಕತ್ತಲೆಯಲ್ಲೇ ಹುಡುಕ್ತಾರೆ. ಸ್ವಲ್ಪ ದೂರದಲ್ಲೇ ಒಂದು ಲೈಟರ್, ಮ್ಯಾಚ್ ಬಾಕ್ಸ್ ಮತ್ತು ಡೀಸೆಲ್ನ ಒಂದು ಡಬ್ಬ ಸಿಗುತ್ತೆ. ಇದರಿಂದಲೇ ಈ ವ್ಯಕ್ತಿಯನ್ನ ಸುಟ್ಟಿದ್ದಾರೆ ಅನ್ನೋದು ಖಚಿತವಾಗಿತ್ತು. ಎಲ್ಲವನ್ನ ಕಲೆಕ್ಟ್ ಮಾಡಿ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋಕೆ ರೆಡಿ ಆಗ್ತಾರೆ. ಶವದ ಪ್ಯಾಂಟ್ನ ಪಾಕೆಟ್ ಚೆಕ್ ಮಾಡ್ತಾರೆ. ಅದರಲ್ಲಿ 4,000 ಕ್ಯಾಶ್ ಮತ್ತು ಗ್ಯಾಸ್ನ ಒಂದು ರಿಸೀಟ್ ಸಿಗುತ್ತೆ. ಇದು ಪೊಲೀಸರಿಗೆ ಸಿಕ್ಕ ಅತಿ ದೊಡ್ಡ ಕ್ಲೂ ಆಗಿತ್ತು. ಇದು ದುಡ್ಡಿಗಾಗಿ ಮಾಡಿರೋ ಕೊಲೆಯಲ್ಲ ಅನ್ನೋದು ಖಚಿತವಾಗಿತ್ತು. ಇದನ್ನು ಯಾರೋ ದ್ವೇಷದಿಂದ ಮಾಡಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಈ ಮನೀಶ್ ಮೇಲೆ ಯಾರಿಗೆ ದ್ವೇಷ?
ಇದು ಬಿಸ್ನೆಸ್ ರೈವಲ್ರಿನಾ ಅಥವಾ ಪರ್ಸನಲ್ ರೈವಲ್ರಿನಾ? ತಕ್ಷಣ ಪೊಲೀಸರು ಆ ಅರ್ಧಂಬರ್ಧ ಸುಟ್ಟಿದ್ದ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಮೊದಲಿಗೆ ಸತ್ತವನು ಯಾರು ಅನ್ನೋ ಬಗ್ಗೆ ಪೊಲೀಸರು ತನಿಖೆಗಿಳಿತಾರೆ. ತಡ ಮಾಡದೆ ರಾತ್ರಿಯೇ ಪೊಲೀಸರು ಸಿಕ್ಕಿದ್ದ ಗ್ಯಾಸ್ ರಿಸೀಟ್ ತಗೊಂಡು ಅದರಲ್ಲಿದ್ದ ಗ್ಯಾಸ್ ಏಜೆನ್ಸಿಗೆ ಹೋಗ್ತಾರೆ. ಆದರೆ ತುಂಬ ಲೇಟ್ ಆಗಿದ್ರಿಂದ ಏಜೆನ್ಸಿಯಲ್ಲಿ ಯಾರೂ ಇರಲಿಲ್ಲ. ಬಟ್ ಯಾಕೋ ಅವತ್ತು ಪೊಲೀಸರು ವರ್ಕ್ ಮೂಡಲ್ಲಿ ಇದ್ರು ಅನಿಸುತ್ತೆ. ಬೆಳಗ್ಗೆವರೆಗೂ ಕಾಯೋದು ಬೇಡ ಅಂತ ರಾತ್ರಿಯೇ ಓನರ್ಗೆ ಕಾಲ್ ಮಾಡ್ತಾರೆ. ಪೊಲೀಸರ ಕಾಲ್ ಬಂದ ಕೂಡಲೇ ಓನರ್ ಹೆದರಿ ಬಿಡ್ತಾನೆ. ಏನಾಯಿತು ಸರ್ ಅಂತ ಗಾಬರಿಯಲ್ಲೇ ಕೇಳ್ತಾನೆ. ಏನಿಲ್ಲ, ಒಂದು ಸ್ಮಾಲ್ ಎನ್ಕ್ವೈರಿ ಇದೆ, ಬೇಗ ಬಂದು ನಿಮ್ಮ ಏಜೆನ್ಸಿ ಶಾಪ್ ಓಪನ್ ಮಾಡಿ ಅಂತಾರೆ. ಎದ್ನೋ ಬಿದ್ನೋ ಅಂತ ಓನರ್ ಓಡೋಡಿ ಬರ್ತಾನೆ. ಬಂದವನನ್ನು ಕೂರಿಸಿ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಆ ಗ್ಯಾಸ್ ರಿಸೀಟ್ ತೋರಿಸ್ತಾರೆ. ಇದು ನಿಮ್ಮ ಏಜೆನ್ಸಿಯದ್ದೇ ತಾನೆ ಅಂತಾರೆ. ಹೌದು ಸರ್ ಅಂತಾನೆ. ಇದು ಯಾರು ಬುಕ್ ಮಾಡಿರೋದು ಅಂತ ನೋಡಿ ಹೇಳೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಖಂಡಿತ ಸರ್ ಅಂತ ಹೇಳಿ ರಿಸೀಟ್ ಚೆಕ್ ಮಾಡ್ತಾನೆ. ಸರ್, ಇದು ಮನೀಶ್ ತಖ್ತಾನಿ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಇವ್ರ ಮನೆಗೆ ನಾವೇ ಪ್ರತಿ ತಿಂಗಳು ಗ್ಯಾಸ್ ಸಪ್ಲೈ ಮಾಡೋದು ಅಂತಾನೆ. ಯಾಕೆ, ಏನಾಯಿತು ಅಂತ ಕೇಳ್ತಾನೆ. ಆಗ ಏನಿಲ್ಲ, ಜಸ್ಟ್ ರುಟೀನ್ ಎನ್ಕ್ವೈರಿ, ಅವ್ರ ಮನೆ ಅಡ್ರೆಸ್ ಕೊಡು ಅಂತ ತಗೊಂಡು ಪೊಲೀಸರು ಅಲ್ಲಿಂದ ಹೊರಟು ಹೋಗ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಮನೀಶ್ ಮನೆಗೆ ಹೋಗ್ತಾರೆ. ಪೊಲೀಸರು ಮನೆಗೆ ಬಂದಿದ್ದು ನೋಡಿ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ. ಎಲ್ಲರೂ ಇದ್ದೀರಾ? ನಿಮ್ಮ ಮನೆಯಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರಾ ಅಂತ ಕೇಳ್ತಾರೆ. ಆಗ ಮನೀಶ್ ತಂದೆ ದಿಲೀಪ್ ತಖ್ತಾನಿ, ಸರ್ ಎಲ್ಲರೂ ಇಲ್ಲೇ ಇದ್ದೀವಿ, ಬಟ್ ನಮ್ಮ ಮಗ ಮಾತ್ರ ನಿನ್ನೆ ಹೋದವನು ಇನ್ನೂ ಮನೆಗೆ ಬಂದಿಲ್ಲ, ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಂತಾರೆ. ಯಾಕೆ ಸರ್, ನಿಮಗೆ ಅವನ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಂತಾರೆ. ಆಗ ಪೊಲೀಸರು ತಮ್ಮ ಬಳಿ ಇದ್ದ ಅರ್ಧ ಸುಟ್ಟಿದ್ದ ಶವದ ಫೋಟೋ ಅಪ್ಪ ಅಮ್ಮನಿಗೆ ತೋರಿಸ್ತಾರೆ. ಈ ವ್ಯಕ್ತಿಯನ್ನು ನೀವು ಗುರ್ತಿಡಿಬಹುದಾ ನೋಡಿ ಅಂತಾರೆ. ಜೀನ್ಸ್ ಪ್ಯಾಂಟ್ ನೋಡಿದ ಕೂಡಲೇ ಮನೆಯವರು, ಅಯ್ಯೋ ಸರ್, ಇವರು ನಮ್ಮ ಮಗ ಮನೀಶ್, ಏನಾಯಿತು ಸರ್ ನಮ್ಮ ಮಗನಿಗೆ ಅಂತ ಗಾಬರಿಯಲ್ಲಿ ಕೇಳ್ತಾರೆ. ಪೊಲೀಸರು, ಸಾರಿ, ಈ ವ್ಯಕ್ತಿಯನ್ನು ಯಾರೋ ಕೊಲೆ ಮಾಡಿ ಕಾಡಲ್ಲಿ ಅರ್ಧಂಬರ್ಧ ಸುಟ್ಟಾಕ್ಬಿಟ್ಟಿದ್ದಾರೆ ಅಂತಾರೆ. ಪೊಲೀಸರ ಮಾತು ಕೇಳಿದ ಕೂಡಲೇ ಅಪ್ಪ ಅಮ್ಮ ಹೆಂಡತಿ ಸಪ್ನ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಷಣಾರ್ಧದಲ್ಲಿ ತಖ್ತಾನಿ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ವಿಷಯ ಸಂಬಂಧಿಕರಿಗೂ ಗೊತ್ತಾಗುತ್ತೆ. ಒಬ್ಬೊಬ್ಬರಾಗಿ ಮನೆಗೆ ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಇತ್ತ ಪೊಲೀಸರು ಪೋಸ್ಟ್ ಮಾರ್ಟಮ್ ಆದಮೇಲೆ ಮನೀಶ್ ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಾರೆ. ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡ್ತಾರೆ. ಆದರೆ PM ರಿಪೋರ್ಟ್ ಇನ್ನೂ ಬಂದಿರಲಿಲ್ಲ. ಸತ್ತವನು ಒಬ್ಬ ದೊಡ್ಡ ಪ್ಲೈವುಡ್ ಬಿಸ್ನೆಸ್ ಮೆನ್. ಕೊಲೆಗಡುಕರು ಈತನ ಪ್ಯಾಂಟಲ್ಲಿದ್ದ 4,000 ದುಡ್ಡು ಮುಟ್ಟಿಲ್ಲ. ಅದರ ಸಮೇತ ಸುಡೋಕೆ ಟ್ರೈ ಮಾಡಿದ್ದಾರೆ. ಅಂದರೆ ಇದು ಕಳ್ಳರ ದರೋಡೆಕೋರರ ಕೆಲಸ ಅಲ್ಲ. ಹಾಗಾದರೆ ಕೊಲೆ ಮಾಡಿದ್ಯಾರು? ಕೊಲೆಗೆ ಮೋಟಿವ್ ಏನು? ಇಂಥ ಸವಾಲುಗಳು ಪೊಲೀಸರ ಮುಂದೆ ಇದ್ವು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಫಸ್ಟ್ ಪೊಲೀಸರು ಮನೀಶ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಭೋಪಾಲ್ನ ದೊಡ್ಡ ಬಿಸ್ನೆಸ್ ಮೆನ್ಗಳಲ್ಲಿ ಒಬ್ಬನಾಗಿದ್ದ. ತುಂಬ ರೆಪ್ಯೂಟೆಡ್ ಫ್ಯಾಮಿಲಿ. ಅವನ ಬಿಸ್ನೆಸ್ ತುಂಬ ಚೆನ್ನಾಗಿಯೇ ನಡೀತಾ ಇತ್ತು. ಸೊ ಬಿಸ್ನೆಸ್ ರೈವಲ್ರಿಯಿಂದ ಯಾರಾದರೂ ಕೊಲೆ ಮಾಡಿರಬಹುದಾ ಅನ್ನೋ ಆ್ಯಂಗಲ್ನಲ್ಲಿ ಮೊದಲು ತನಿಖೆಗಿಳಿತಾರೆ. ಅವನ ಬ್ಯಾಂಕ್ ರೆಕಾರ್ಡ್ ಚೆಕ್ ಮಾಡ್ತಾರೆ. ಅಕ್ಕಪಕ್ಕದವರ ಹತ್ರ ವಿಚಾರಿಸ್ತಾರೆ. ಮನೀಶ್ ಬಗ್ಗೆ ಎಲ್ಲರೂ ಒಳ್ಳೆ ಮಾತುಗಳನ್ನೇ ಹೇಳ್ತಾರೆ. ಇವನಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ. ಮನೀಶ್ ತುಂಬ ಒಳ್ಳೆ ವ್ಯಕ್ತಿ ಅಂತಾನೆ ಎಲ್ಲರೂ ಹೇಳ್ತಾರೆ. ಅಷ್ಟು ಒಳ್ಳೆ ಮನುಷ್ಯನ ಇಷ್ಟು ಬರ್ಬರವಾಗಿ ಯಾಕೆ ಕೊಲ್ತಾರೆ? ಹಾಗಾದರೆ ಇದು ಪರ್ಸನಲ್ ರೈವಲ್ರಿ ಇರಬಹುದು ಅಂತ ಪೊಲೀಸರ ಅನುಮಾನ ಕುಟುಂಬದವರ ಕಡೆಗೆ ತಿರುಗುತ್ತೆ. ಪೊಲೀಸರಿಗೆ ಸ್ಪೆಷಲಿ ಮನೀಶ್ ಹೆಂಡತಿ ಸಪ್ನಾ ಮೇಲೆ ಡೌಟ್ ಬರುತ್ತೆ. ಇವಳ ಬಗ್ಗೆ ವಿಚಾರಿಸ್ತಾರೆ. ಬಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಸಪ್ನಾ ತುಂಬ ಒಳ್ಳೆಯವಳು, ಅವಳು ಯಾರ ಜೊತೆನೂ ಒಂದಿನೂ ಜಗಳ ಆಡಲಿಲ್ಲ, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ, ಎಲ್ಲರನ್ನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ ಅಂದಿದ್ರು. ಮದುವೆ ಆದಾಗಿಂದ ಮನೀಶ್ ಅಪ್ಪ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಎಲ್ಲರೂ ಅವಳನ್ನು ತುಂಬ ಇಷ್ಟಪಡ್ತಾರೆ. ಎಲ್ಲರ ಜೊತೆ ಸ್ವೀಟ್ ಆಗಿ ಮಾತಾಡ್ತಾಳೆ. ನಮ್ಮವರು ಬೇರೆಯವರು ಅಂದೆ ಬಾಯಿ ತುಂಬ ಮಾತಾಡಿಸ್ತಾಳೆ ಅಂತಾರೆ. ಇದೇ ಕ್ಯಾರೆಕ್ಟರ್ನಿಂದಾಗಿ ಇಡೀ ಕುಟುಂಬ ಅವಳನ್ನು ತುಂಬ ಇಷ್ಟಪಡ್ತಿತ್ತು. ಅಷ್ಟೇ ಅಲ್ಲದೆ ತನ್ನ ಗಂಡನನ್ನು ತುಂಬ ಪ್ರೀತಿಸ್ತಿದ್ಲು. ಗಂಡ ಹೆಂಡತಿ ಇಬ್ಬರು ತುಂಬ ಅನ್ಯೋನ್ಯವಾಗಿದ್ರು ಅಂತಾರೆ. ತನಿಖೆಗಿಳಿದ ಪೊಲೀಸರಿಗೆ ಸಪ್ನಾ ಬಗ್ಗೆ ಅನುಮಾನ ಪಡುವಂಥದ್ದು ಏನೂ ಸಿಗಲಿಲ್ಲ. ಮನೀಶ್ಗೆ ಬಿಸ್ನೆಸ್ನಲ್ಲೂ ಯಾರೂ ಶತ್ರುಗಳಿರಲಿಲ್ಲ. ಕುಟುಂಬದ ಇತರ ಸದಸ್ಯರಿಗೂ ಕೊಲೆ ಮಾಡೋಕೆ ಮೋಟಿವ್ ಇಲ್ಲ. ಹಾಗಿದ್ರೆ ಇಷ್ಟೊಂದು ಭೀಭತ್ಸವಾಗಿ ಕೊಲೆ ಮಾಡಿರೋದು ಯಾರು? ಪೊಲೀಸರ ತಲೆ ಬಿಸಿ ಜಾಸ್ತಿ ಆಗಿತ್ತು. ಮನೀಶ್ನ ಕಾಲ್ ರೆಕಾರ್ಡ್ ತೆಗೆಸ್ತಾರೆ. ಲಾಸ್ಟ್ ಕಾಲ್ ಲೊಕೇಶನ್ ಚೆಕ್ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮೊದಲು ಮನೀಶ್ ಭೋಪಾಲ್ನ ಕಸ್ತೂರ್ಬಾ ನಗರ್ನಲ್ಲಿದ್ದ ಅನ್ನೋದು ಗೊತ್ತಾಗುತ್ತೆ.
ಪೊಲೀಸರ ಒಂದು ಟೀಮ್ ಕಸ್ತೂರ್ಬಾ ನಗರ್ಗೆ ಹೋಗುತ್ತೆ. ಅಲ್ಲಿ ಪೊಲೀಸರಿಗೆ ಮನೀಶ್ ಕಾರ್ ಸಿಕ್ಕಿತ್ತು. ಕಾರ್ ಡೋರ್ ಓಪನ್ ಮಾಡ್ತಾರೆ. ಕಾರ್ನ ಸೀಟ್ ಮತ್ತು ಸ್ಟೇರಿಂಗ್ ಮೇಲೆ ರಕ್ತದ ಕಲೆಗಳಿದ್ವು. ಅಲ್ಲದೆ ಒಂದು ಮೊಬೈಲ್ ಅಲ್ಲೇ ಬಿದ್ದಿತ್ತು. ಅಲ್ಲಿಗೆ ಕಾರಲ್ಲಿ ಕೊಲೆ ಮಾಡಿ ದೇಹವನ್ನ ಬೇರೆ ಕಡೆ ತಂದು ಸುಟ್ಟಾಕಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಕಾರಲ್ಲಿದ್ದ ರಕ್ತದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ಅದು ಮನೀಶ್ ರಕ್ತ ಅನ್ನೋದು ಖಚಿತವಾಗುತ್ತೆ. ಮನೀಶ್ ಕಾಲ್ ಡೀಟೇಲ್ಸ್ ಚೆಕ್ ಮಾಡುವಾಗ ಅಲ್ಲಿ ಒಂದು ಅನ್ನೋನ್ ನಂಬರ್ ಕಾಣಿಸುತ್ತೆ. ಇದೇ ನಂಬರ್ ಜೊತೆ ಮನೀಶ್ ಲಾಸ್ಟ್ ಟೈಮ್ ಮಾತಾಡಿದ್ದ. ಈ ನಂಬರ್ಗೆ ಮನೀಶ್ ಫೋನ್ನಿಂದ ತುಂಬ ಸಲ ಕಾಲ್ ಹೋಗಿತ್ತು. ಹಾಗಾದರೆ ಈ ನಂಬರ್ ಯಾರದ್ದು? ಯಾವುದಕ್ಕೂ ಇರಲಿ ಅಂತ ಸಪ್ನಾ ಕಾಲ್ ಡೀಟೇಲ್ಸ್ ಕೂಡ ತೆಗೆಸ್ತಾರೆ. ಅವಳ ಕಾಲ್ ಲಿಸ್ಟಲ್ಲಿ ಮತ್ತು ಮನೀಶ್ ಕಾಲ್ ಲಿಸ್ಟಲ್ಲಿ ಮನೆಯವರನ್ನ ಹೊರತುಪಡಿಸಿ ಒಂದು ಕಾಮನ್ ನಂಬರ್ ಇತ್ತು. ಅದು ಹರ್ಷ್ ಪ್ರೀತ್ನ ನಂಬರ್. ಹಾಗಾದರೆ ಈ ಹರ್ಷ್ ಪ್ರೀತ್ ಯಾರು? ಅವನ ಬಗ್ಗೆ ಮುಂದೆ ಹೇಳ್ತೀವಿ. ಅನುಮಾನದ ಆಧಾರದ ಮೇಲೆ ಪೊಲೀಸರು ಸಪ್ನಾಳನ್ನ ಠಾಣೆಗೆ ಕರೆಸಿ ವಿಚಾರಿಸ್ತಾರೆ. ಆಗ ಆ ಅನ್ನೋನ್ ನಂಬರ್ ಕೂಡ ಸಪ್ನಾಳದ್ದೇ ಆಗಿತ್ತು ಅಂತ ಗೊತ್ತಾಗುತ್ತೆ. ಆದರೆ ಅನ್ನೋನ್ ನಂಬರ್ನಿಂದ ಸಪ್ನಾ ಯಾಕೆ ಮನೀಶ್ ಜೊತೆ ಮಾತಾಡಿದ್ಲು? ಸ್ಟೇಷನ್ನಲ್ಲಿ ಕೂರಿಸಿಕೊಂಡು ವಿಚಾರಣೆ ಆರಂಭಿಸ್ತಾರೆ. ಮನೀಶ್ ಕೊಲೆಯಾದ ದಿನ ನಿಮ್ಮ ಜೊತೆ ಅವನು ಎಷ್ಟು ಸಲ ಮಾತಾಡಿದ್ದ ಅಂತ ಕೇಳ್ತಾರೆ. ನೀವು ಇನ್ನೊಂದು ನಂಬರ್ ಯೂಸ್ ಮಾಡ್ತಿರೋ ಬಗ್ಗೆ ನಮಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಸ್ವಲ್ಪ ಜೋರಾಗೆ ಕೇಳ್ತಾರೆ. ಪೊಲೀಸರ ಈ ಪ್ರಶ್ನೆ ಕೇಳಿ ಅವಳ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗೋಗುತ್ತೆ. ಆದರೂ ಸಾವರಿಸ್ಕೊಂಡು, ಇಲ್ಲಪ್ಪ ಅದು ನಾನಲ್ಲ, ನಾನು ಫೋನ್ ಮಾಡೇ ಇಲ್ಲ ಅಂತಾಳೆ. ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಂತ ಕಥೆ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಅವಳ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿದ್ದನ್ನು ಪೊಲೀಸರು ಗಮನಿಸಿದರು. ಅಲ್ಲಿಗೆ ಇವಳೇ ಏನೋ ಕಿತಾಪತಿ ಮಾಡಿದ್ದಾಳೆ ಅನ್ನೋ ಅನುಮಾನ ಗಟ್ಟಿಯಾಗಿತ್ತು. ತಕ್ಷಣ ಲೇಡಿ ಆಫೀಸರ್ ಸಪ್ನಾ ಕೈಯಲ್ಲಿದ್ದ ಮೊಬೈಲ್ ಕಿತ್ಕೊಂಡು ತಮ್ಮ ಸ್ಟೈಲ್ನಲ್ಲಿ ಆವಾಜ್ ಹಾಕ್ತಾರೆ. ಅವರ ಒಂದೇ ಆವಾಜ್ಗೆ ಸಪ್ನಾ ಬೆವ್ತು ಹೋಗ್ತಾಳೆ. ಪಟಪಟ ಅಂತ ಎಲ್ಲ ಸತ್ಯ ಹೇಳಿಬಿಡ್ತಾಳೆ. ಮೇಡಮ್ ಪ್ಲೀಸ್ ಹೊಡಿಬೇಡಿ, ನನಗೆ ಭಯ ಆಗ್ತಾ ಇದೆ. ನಾನೇ ಎಲ್ಲ ಹೇಳ್ತೀನಿ. ನಾನೇ ಮನೀಶ್ನ ಕೊಲೆಗೆ ಕಾರಣ. ನಾನೇ ಎಲ್ಲ ಮಾಡಿರೋದು. ನನ್ನಿಂದನೇ ಎಲ್ಲ ಆಗಿದ್ದು ಅಂತ ಅಳೋಕೆ ಶುರು ಮಾಡ್ತಾಳೆ. ಆದರೆ ಅವನನ್ನು ನಾನು ಕೊಂದಿಲ್ಲ, ಅವನನ್ನು ಸಾಯಿಸಿದ್ದು ಬೇರೆಯವರು ಅಂತಾಳೆ. ಇಲ್ಲಿಂದ ಕ್ರೈಮ್ ಕಥೆಗೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿತ್ತು. ಅವನ ಹೆಸರು ಹರ್ಷ್ ಪ್ರೀತ್ ಸಲೂಜಾ. ಈ ಹರ್ಷ್ ಪ್ರೀತ್ ಸಲೂಜಾ ಯಾರು? ಅವನಿಗೂ ಸಪ್ನಾಗೂ ಏನು ಸಂಬಂಧ? ಇಲ್ಲಿಂದ ಫ್ರೆಂಡ್ಶಿಪ್ ಕಥೆ ಓಪನ್ ಆಗುತ್ತೆ. ಸರ್, ಹರ್ಷ್ ಪ್ರೀತ್ ಮನೀಶ್ನ ಚೈಲ್ಡ್ಹುಡ್ ಫ್ರೆಂಡ್. ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಮನೀಶ್ ನನ್ನನ್ನು ಮದುವೆ ಆದ. ಬಟ್ ಹರ್ಷ್ ಪ್ರೀತ್ ಇನ್ನೂ ಸಿಂಗಲ್ ಇದ್ದ. ಅವನು ಸಖತ್ ರಿಚ್, ದೊಡ್ಡ ಕುಳ. ಅವನದ್ದು ಒಳ್ಳೆ ಬಿಸ್ನೆಸ್ ಇದೆ. ಆವಾಗವಾಗ ಹರ್ಷ್ ನಮ್ಮ ಮನೆಗೆ ಬರ್ತಾ ಇದ್ದ. ನಮ್ಮ ಅತ್ತೆ ಮಾವ ಕೂಡ ಇವನನ್ನು ತುಂಬ ಇಷ್ಟಪಡ್ತಾ ಇದ್ರು. ತಮ್ಮ ಮತ್ತೊಬ್ಬ ಮಗ ಅನ್ನೋ ರೀತಿಯಲ್ಲೇ ನೋಡ್ತಾ ಇದ್ರು. ಇವನು ಎಲ್ಲರಿಗೂ ಗೊತ್ತಿರೋನಾಗಿದ್ದ. ಸೊ ಎನಿ ಟೈಮ್ ಅವನು ನಮ್ಮ ಮನೆಗೆ ಡೈರೆಕ್ಟ್ ಬರ್ತಿದ್ದ. ಮೊದಲು ಅವನ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇತ್ತು. ಬಟ್ ಕೆಲವು ತಿಂಗಳ ಹಿಂದೆ ಅವನು ನಮ್ಮ ಮನೆ ಪಕ್ಕನೇ ಒಂದು ಮನೆ ಕಟ್ಟಿಸ್ಕೊಂಡು ಇಲ್ಲಿಗೆ ಶಿಫ್ಟ್ ಆಗಿದ್ದ. ನಮ್ಮ ಮನೆ ಬಾಲ್ಕನಿಯಿಂದ ಅವನ ರೂಮ್ ವಿಂಡೋ ಕಾಣಿಸ್ತಿತ್ತು. ಇನ್ನು ಮನೆ ಪಕ್ಕನೇ ಇರ್ತಿದ್ರಿಂದ ದಿನಾ ನಮ್ಮ ಮನೆಗೆ ಬರ್ತಾ ಇರ್ತಿದ್ದ. ಇವನು ಎಷ್ಟೊತ್ತಿಗೆ ಬಂದರೂ ಅತ್ತೆ ಮಾವ ಏನೂ ಹೇಳ್ತಾ ಇರಲಿಲ್ಲ ಅಂತ ಸಪ್ನಾ ಹೇಳಿದ್ಲು. ಆದರೆ ಇಷ್ಟು ಪ್ರೀತಿಸ್ತಾ ಇದ್ದ ಕುಟುಂಬಕ್ಕೆ ದ್ರೋಹ ಬಗೆದಿದ್ದ ಈ ಹರ್ಷ್ ಮನೀಶ್ ಜೊತೆಗೆ ನಮಕ್ ಹರಾಮ್ ಕೆಲಸ ಮಾಡಿದ್ದ. ಸಪ್ನಾ ತನ್ನ ಲವ್ ಲಫ್ಡಾ ಕಹಾನಿ ಮುಂದುವರಿಸ್ತಾಳೆ. ಸರ್, ನನ್ನ ಮತ್ತು ಹರ್ಷ್ ನಡುವೆ ಅದು ಯಾವ ಸ್ಪಾರ್ಕ್ ಹೊತ್ತಿತ್ತೋ ಏನೋ, ನಮ್ಮಿಬ್ಬರ ನಡುವೆ ಅಫೇರ್ ಸ್ಟಾರ್ಟ್ ಆಗಿತ್ತು. ಹರ್ಷ್ ಪ್ರೀತ್ ನನ್ನ ನಗು, ಮಾತು ಮತ್ತು ಸೌಂದರ್ಯಕ್ಕೆ ಫಿದಾ ಆಗೋಗಿದ್ದ. ಅವನಿಗೆ ಗೊತ್ತಿಲ್ಲದೆ ನನ್ನ ಲವ್ವಲ್ಲಿ ಬಿದ್ದೋಗಿದ್ದ. ಬಟ್ ಇವಳು ನನ್ನ ಬಾಲ್ಯ ಸ್ನೇಹಿತನ ಹೆಂಡತಿ, ನನಗೆ ಅತ್ತಿಗೆ ಸಮಾನ ಅನ್ನೋದನ್ನು ಮರೆತು ಬಿಟ್ಟಿದ್ದ ಹರ್ಷ್. ಮನೀಶ್ ಬಿಸ್ನೆಸ್ಸು ಅಂತ ಆವಾಗವಾಗ ಟೂರ್ ಹೋಗ್ತಿದ್ರು. ಇತ್ತೀಚೆಗೆ ಅವರ ಬಿಸ್ನೆಸ್ ಟ್ರಿಪ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸೊ ಮನೆಯಲ್ಲಿ ನನಗೆ ಒಂಟಿತನ ಕಾಡ್ತಿತ್ತು. ನನಗೂ ಮಾತಾಡೋಕ್ಕೆ ಕಂಪ್ನಿ ಬೇಕಿತ್ತು, ಒಬ್ಬ ಪಾರ್ಟ್ನರ್ ಬೇಕಿತ್ತು. ರೀ, ನನಗೆ ಮನೆಯಲ್ಲಿ ಬೇಜಾರಾಗುತ್ತೆ, ಕೆಲಸದಿಂದ ಬೇಗ ಬಂದುಬಿಡಿ ಅಂತ ಮನೀಶ್ಗೆ ಹೇಳ್ತಿದ್ದೆ. ಬಟ್ ಅವರು ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ. ಯಾವಾಗಲೂ ಬಿಸ್ನೆಸ್ ಅಂತ ಹೋಗ್ಬಿಡ್ತಾ ಇದ್ರು. ಎಷ್ಟೋ ಸಲ ಪ್ಲೀಸ್ ಇವತ್ತು ಕೆಲಸಕ್ಕೆ ಹೋಗಬೇಡಿ, ಎಲ್ಲಾದರೂ ಒಟ್ಟಿಗೆ ಹೋಗಿ ಬರೋಣ ಅಂತ ಗೋಗರೆದ್ರು ಮನೀಶ್ ನನ್ನನ್ನು ಧಿಕ್ಕರಿಸಿ ಹೋಗ್ತಿದ್ರು. ಕ್ರಮೇಣ ನಾನು ಹರ್ಷ್ಗೆ ಹತ್ತಿರ ಆದೆ. ಮೊದಲೇ ಅವನಿಗೆ ನನ್ನ ಮೇಲೆ ಕಣ್ಣಿತ್ತು. ನಂತರ ನನಗೂ ಅವನ ಮೇಲೆ ಪ್ರೀತಿ ಮೂಡಿತ್ತು. ಹರ್ಷ್ ನನ್ನ ಒಂಟಿತನ ದೂರ ಮಾಡಿದ್ದ ಅಂತ ಸಪ್ನಾ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ನಾನು ಮತ್ತು ಹರ್ಷ್ ಪ್ರೀತ್ ಫೋನ್ನಲ್ಲಿ ತುಂಬ ಮಾತಾಡ್ತಾ ಇದ್ವಿ, ಮೆಸೇಜಸ್ ಮಾಡ್ತಾ ಇದ್ವಿ, ಆವಾಗವಾಗ ವಿಡಿಯೋ ಕಾಲ್ನಲ್ಲೂ ಮಾತಾಡ್ತಾ ಇದ್ವಿ. ನಿಧಾನವಾಗಿ ಸಲುಗೆ ಬೆಳೀತು. ಚಾಟಿಂಗ್ನಿಂದ ಮೀಟಿಂಗ್ ಆರಂಭವಾಯಿತು. ನಾವಿಬ್ಬರು ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ವಿ. ನಮ್ಮ ರಿಲೇಷನ್ಶಿಪ್ ಬಗ್ಗೆ ಹರ್ಷ್ ಸೀರಿಯಸ್ ಆಗಿದ್ದ. ಅವನು ನನ್ನ ಜೊತೆ ಹೊಸ ಬದುಕು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದ. ಆದರೆ ನನಗೆ ಮದುವೆಯಾಗಿ
6 ವರ್ಷ ಆಗಿತ್ತು. 2 ವರ್ಷದ ಮಗಳೂ ಇದ್ದಾಳೆ. ಮನೀಶ್ ಒಬ್ಬ ಒಳ್ಳೆ ಹಸ್ಬೆಂಡ್, ಹಾಗಾಗಿ ಅವನನ್ನು ಬಿಡೋಕೆ, ಡಿವೋರ್ಸ್ ಕೊಡೋಕೆ ನನ್ನ ಹತ್ರ ಕಾರಣನೇ ಇರಲಿಲ್ಲ ಅಂತ ಪೊಲೀಸರಿಗೆ ಹೇಳ್ತಾಳೆ. ಆದರೂ ಏನೋ ಒಂದು ಕೊರತೆ ಕಾಡ್ತಿತ್ತು. ಹರ್ಷ್ ಜೊತೆ ಬಾಳ್ಬೇಕು ಅನ್ನೋ ಆಸೆ ನನಗೂ ಇತ್ತು. ಮನೀಶ್ ಥರಾನೇ ಹರ್ಷ್ ಕೂಡ ದೊಡ್ಡ ಕುಳ, ಒಳ್ಳೆ ಬಿಸ್ನೆಸ್ ಇತ್ತು. ಅವನ ಜೊತೆ ಓಡ್ ಹೋದರೆ ನನ್ನ ಫ್ಯೂಚರ್ ಕೂಡ ಸೆಕ್ಯೂರ್ ಇರುತ್ತೆ ಅಂದ್ಕೊಂಡು ಪ್ರೀತಿ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ದು. ನನ್ನ ಮತ್ತು ಹರ್ಷ್ ಪ್ರೀತ್ ಸಂಬಂಧಕ್ಕೆ ಮನೀಶ್ ಅಡ್ಡಗಾಲಾಗಿದ್ದ. ಅವನನ್ನು ತೆಗೆದುಬಿಟ್ರೆ ನಮ್ಮ ದಾರಿ ಸರಾಗವಾಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ. ಅವನನ್ನು ಮುಗಿಸೋಕೆ ಪ್ಲಾನ್ ಮಾಡಿದ್ವಿ ಅಂತಾಳೆ. ಮನೀಶ್ ಕೊಲೆ ಮಾಡೋಕ್ಕೂ 1 ವಾರ ಮೊದಲು ಹರ್ಷ್ ನನ್ನ ಕರ್ಕೊಂಡು ನನ್ನ ತವರಿಗೆ ಹೋಗಿದ್ದೆ. ಅಲ್ಲೇ ನಾವಿಬ್ಬರು ಕೂತ್ಕೊಂಡು ಪ್ಲಾನ್ ಮಾಡಿದ್ವಿ. ಹೇಗೆ ಕೊಲೆ ಮಾಡಬೇಕು, ಯಾವಾಗ ಮಾಡಬೇಕು ಎಲ್ಲ ಷಡ್ಯಂತ್ರ ರೂಪಿಸಿ ರಿಟರ್ನ್ ಅತ್ತೆ ಮನೆಗೆ ಬಂದಿದ್ದೆ ಅಂತ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ಲು. ಮನೀಶ್ ಸತ್ತೋದ್ರೆ ನಾನು ವಿಧವೆ ಆಗ್ತೀನಿ. ಅಯ್ಯೋ, ಇಷ್ಟು ಯಂಗ್ ಏಜಲ್ಲಿ ವಿಧವೆ ಆಗಿಬಿಟ್ಲಲ್ಲ ಅಂತ ಎಲ್ಲರೂ ನನ್ನ ಮೇಲೆ ಕನಿಕರ ಪಡ್ತಾರೆ. ಒಳ್ಳೆ ಟೈಮ್ ನೋಡಿಕೊಂಡು ಹರ್ಷ್ ನನಗೆ ಬಾಳು ಕೊಡೋಕೆ ಮುಂದೆ ಬರ್ತಾನೆ. ನಾನು ನನ್ನ ಸ್ನೇಹಿತನ ವಿಧವೆಯನ್ನು ಮದುವೆ ಆಗ್ತೀನಿ ಅಂತ ಮದುವೆ ಪ್ರಪೋಸಲ್ ಇಡ್ತಾನೆ. ಅಪ್ಪ ಅಮ್ಮ, ಅತ್ತೆ ಮಾವ ಯಾರೂ ಏನೂ ಹೇಳಲ್ಲ. 2 ವರ್ಷದ ಹೆಣ್ಣು ಮಗು ಬೇರೆ ಇದೆ. ಹೇಗೋ ಮತ್ತೆ ಜೀವನದಲ್ಲಿ ಸೆಟ್ಲ್ ಆಗಲಿ ಅಂತ 2ನೇ ಮದುವೆಗೆ ಈಸಿಯಾಗಿ ಒಪ್ಕೋತಾರೆ. ಅವರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡು ನಾವಿಬ್ಬರು ಪ್ಲಾನ್ ಮಾಡಿದ್ವಿ ಅಂತಾಳೆ. ಅವತ್ತು ನವೆಂಬರ್ 11, 2013 ಹರ್ಷ್ ಮನೀಶ್ಗೆ ಫೋನ್ ಮಾಡ್ತಾನೆ. ನಿನ್ನ ಜೊತೆ ಏನೋ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು, ಸಂಜೆ ಸಿಗೋಣ ಅಂತ ಕರೀತಾನೆ. ಬಟ್ ತನ್ನ ಹೆಂಡತಿ ಮತ್ತು ಫ್ರೆಂಡ್ನ ಅಫೇರ್ ಬಗ್ಗೆ ಮನೀಶ್ಗೆ ಏನೂ ಗೊತ್ತಿರಲಿಲ್ಲ. ಸರಿ ಸಿಗೋಣ ಅಂತ ಒಪ್ಕೊಂಡಿದ್ದ. ಹರ್ಷ್ ಹೇಳಿದ ಜಾಗಕ್ಕೆ ಹೋಗ್ತಾನೆ. ಇಬ್ಬರು ಕೂತು ಮಾತಾಡುವಾಗ ಹರ್ಷ್ ತನ್ನ ಅಫೇರ್ ಬಗ್ಗೆ ಹೇಳಿದ್ದ. ನೋಡು ಮನೀಶ್, ನಿನ್ನ ಹೆಂಡತಿ ಸಪ್ನಾ ಮತ್ತು ನಾನು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ. ನೀನು ನಮ್ಮಿಬ್ಬರ ಮಧ್ಯೆ ಅಡ್ಡಗೋಡೆಯಾಗಿದ್ದೀಯಾ ಅಂತಾನೆ. ಈ ಮಾತು ಕೇಳಿ ಮನೀಶ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನೋ ಮಾತಾಡ್ತಾ ಇದೆಯಾ, ಕುಡ್ದಿದ್ಯಾ, ನಶೆ ಏರಿಸ್ಕೊಂಡು ಮಾತಾಡ್ತಾ ಇದೆಯಾ ಅಂತ ರೇಗಿದ್ದ. ನನಗೆ ನನ್ನ ಹೆಂಡತಿ ಬಗ್ಗೆ ಗೊತ್ತು, ಅವಳು ನನಗೆ ಮೋಸ ಮಾಡಲ್ಲ, ನಿಂದೆ ಏನೋ ಕಿತಾಪತಿ ಇದು ಅಂದಿದ್ದ. ಆಗ ಹರ್ಷ್ ಮನೀಶ್ಗೆ ತನ್ನ ಮೊಬೈಲ್ನಲ್ಲಿದ್ದ ಪ್ರೂಫ್ ತೋರಿಸ್ತಾನೆ. ಆದರೂ ಅವನ ಮಾತು ಮನೀಶ್ ನಂಬಲ್ಲ. ಇರು, ಸಪ್ನಾಗೆ ಫೋನ್ ಮಾಡ್ತೀನಿ ಅಂತ ಜೇಬಿಂದ ಫೋನ್ ತೆಗಿತಾನೆ. ಅಷ್ಟರಲ್ಲೇ ಹರ್ಷ್ ತಾನು ತಂದಿದ್ದ ಗನ್ನಿಂದ ಶೂಟ್ ಮಾಡೇ ಬಿಡ್ತಾನೆ. ಒಂದು ಗುಂಡು ಹೊಟ್ಟೆಗೆ ಹೊಡಿತಾನೆ, ಇನ್ನೊಂದು ಎದೆಗೆ ಹೊಡಿತಾನೆ. ಈ ಹರ್ಷ್ ಸಪ್ನಾ ಹಿಂದೆ ಎಷ್ಟು ಹುಚ್ಚ ಆಗಿದ್ದ ಅಂದರೆ ತನ್ನ ಬಾಲ್ಯ ಸ್ನೇಹಿತ ಅಂತಾನು ನೋಡದೆ ಬರ್ಬರವಾಗಿ ಮನೀಶ್ನನ್ನು ಸಾಯಿಸಿಬಿಡ್ತಾನೆ. ಅಷ್ಟಕ್ಕೆ ತೃಪ್ತನಾಗದ ಹರ್ಷ್ ದೇಹವನ್ನು ಅವನದ್ದೇ ಕಾರಲ್ಲಿ ಹಾಕ್ಕೊಂಡು 20 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಒಂದು ಕಾಡಿನ ಪೊದೆ ಹತ್ರ ತಗೊಂಡು ಹೋಗ್ತಾನೆ. ಅಲ್ಲಿ ತಾನು ತಂದಿದ್ದ ಡೀಸೆಲ್ ಹಾಕಿ ಸುಟ್ಟುಬಿಡ್ತಾನೆ. ಈ ಥರ ಬೆಂಕಿ ಹಚ್ಚಿಬಿಟ್ರೆ ಇವನ ದೇಹ ಯಾರಿಗೂ ಸಿಗಲ್ಲ ಅಂದ್ಕೊಂಡಿದ್ದ. ಒಂದು ವೇಳೆ ಸಿಕ್ಕರೂ ಮುಖ ಗುರುತು ಸಿಗಬಾರ್ದು ಅಂತ ಮುಖದ ಮೇಲೆಲ್ಲ ಡೀಸೆಲ್ ಹಾಕಿ ಬೆಂಕಿ ಹಾಕಿ ಅಲ್ಲಿಂದ ಹೊರಟು ಬಿಡ್ತಾನೆ. ನಂತರ ಅವನ ಕಾರನ್ನು ಕಸ್ತೂರ್ಬಾ ನಗರ್ ಹತ್ರ ಪಾರ್ಕ್ ಮಾಡಿಬಿಡ್ತಾನೆ. ಪೊಲೀಸರಿಗೆ ಇಲ್ಲಿ ಕಾರ್ ಸಿಕ್ಕರೂ ದೇಹ ಬೇರೆ ಇನ್ನೆಲ್ಲೋ ಸುಟ್ಟು ಹೋಗ್ಬಿಟ್ಟಿರುತ್ತೆ. ಆಗ ಪೊಲೀಸರು ನಮ್ಮ ತನಕ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಫುಲ್ ಪ್ರೂಫ್ ಪ್ಲಾನ್ ಮಾಡಿದ್ರು ಹಂತಕರು. ಆದರೆ ಮನುಷ್ಯ ತಾನೊಂದು ಬಗೆದ್ರೆ ದೈವ ಮತ್ತೊಂದು ಬಗೆಯುತ್ತೆ ಅನ್ನೋ ಹಾಗೆ ಇವರು ಬಚಾವಾಗೋಕ್ಕೆ ಆಗಲೇ ಇಲ್ಲ. ಮನೀಶ್ ದೇಹ ಫುಲ್ ಸುಟ್ಟೋಗಿರಲಿಲ್ಲ. ಹಾಗೆ ಅವನ ಪಾಕೆಟ್ನಲ್ಲಿದ್ದ ಒಂದು ಸಣ್ಣ ಗ್ಯಾಸ್ ರಿಸೀಟ್ ಹಂತಕರ ಪತ್ತೆಗೆ ಕಾರಣವಾಗಿತ್ತು. ಸಪ್ನಾ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಹರ್ಷ್ಪ್ರೀತ್ನನ್ನು ಅರೆಸ್ಟ್ ಮಾಡ್ತಾರೆ. ಮತ್ತಷ್ಟು ಎವಿಡೆನ್ಸ್ ಸ್ಟ್ರಾಂಗ್ ಮಾಡಬೇಕು ಅಂತ ಹರ್ಷ್ನ ಉಗುರುಗಳನ್ನು ಕಟ್ ಮಾಡಿ ಅದನ್ನು ಫೊರೆನ್ಸಿಕ್ಗೆ ಕಳಿಸ್ತಾರೆ. ಅವನು ಸೋಪ್ ಹಾಕಿ ಕೈ ತೊಳೆದಿದ್ರೂ ಸಹ ಅವನ ಉಗುರುಗಳಲ್ಲಿ ರಕ್ತದ ಕಲೆಗಳಿದ್ವು. ಫೊರೆನ್ಸಿಕ್ ರಿಪೋರ್ಟ್ ಪ್ರಕಾರ ಆ ರಕ್ತ ಮನೀಶ್ನದ್ದಾಗಿತ್ತು. ಮನೀಶ್ನ ಶೂಟ್ ಮಾಡಿದ್ದ ಗನ್ ಕೂಡ ರಿಕವರ್ ಮಾಡಿದ್ರು. ಅದರಲ್ಲೂ ಹರ್ಷ್ನ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿತ್ತು. ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಈ ವೇಳೆ ಸಪ್ನಾ ಜಡ್ಜ್ ಮುಂದೆ ಕಣ್ಣೀರು ಹಾಕ್ತಾಳೆ. ನಾನೊಬ್ಬ ಮಹಿಳೆ, ನನಗೆ 2 ವರ್ಷದ ಪುಟ್ಟ ಮಗಳಿದ್ದಾಳೆ, ದಯವಿಟ್ಟು ಕನಿಕರ ತೋರಿಸಿ ಅಂತ ಕೇಳಿದ್ಲು. ಹರ್ಷ್ಪ್ರೀತ್ ಕೂಡ ನಾನು ಇನ್ನೂ ಯಂಗ್ ಆಗಿದ್ದೀನಿ, ನನಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇಲ್ಲ ಅಂತಾನೆ. ದಯವಿಟ್ಟು ಕಡಿಮೆ ಶಿಕ್ಷೆ ಕೊಡಿ ಅಂತ ಮನವಿ ಮಾಡಿದ್ದ. ಆದರೆ ಇಬ್ಬರು ಪ್ರೀ ಪ್ಲಾನ್ ಮಾಡಿ ಒಬ್ಬ ಅಮಾಯಕನನ್ನು ಕೊಂದು ಸಾಕ್ಷ್ಯ ನಾಶ ಮಾಡೋಕೆ ಟ್ರೈ ಮಾಡಿದ್ರಿಂದ ನ್ಯಾಯಾಲಯ ಇವರ ಮೇಲೆ ಕನಿಕರ ತೋರಿಸಲಿಲ್ಲ. ಸರಿಸುಮಾರು 4 ವರ್ಷ ಈ ಕೇಸ್ ನಡೀತು. ಈ ಮಧ್ಯೆ ಕೇಸ್ ಇಂಟ್ರೆಸ್ಟಿಂಗ್ ಟರ್ನ್ ತಗೊಂಡಿತ್ತು. ಹರ್ಷ್ಪ್ರೀತ್ ಮತ್ತು ಸಪ್ನಾ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿದ್ರು. ಹರ್ಷ್ಪ್ರೀತ್ ಪ್ರಕಾರ ಸಪ್ನಾ ಪ್ರವೋಕ್ ಮಾಡಿದ್ರಿಂದ ಅವನು ಮನೀಶ್ನನ್ನು ಕೊಂದ. ಎಲ್ಲ
ಪ್ಲಾನ್ ಸಪ್ನಾ ಮಾಡಿದ್ದು ಅಂದಿದ್ದ. ಆದರೆ ಸಪ್ನಾ ತನ್ನ ಲವರ್ ಮೇಲೆ ಆರೋಪ ಮಾಡಿದ್ಲು. ನಾನು ನನ್ನ ಗಂಡನನ್ನು ಕೊಂದ್ಬಿಡು ಅಂತ ಹೇಳೇ ಇಲ್ಲ, ಅವನೇ ಎಲ್ಲ ಮಾಡಿರೋದು ಅಂತ ಹರ್ಷ್ ಮೇಲೆ ಎಲ್ಲ ಆರೋಪ ಹೊರಿಸಿದ್ಲು. ಅದು ಆಗಸ್ಟ್ 11, 2016. ಭೋಪಾಲ್ ಜಿಲ್ಲಾ ನ್ಯಾಯಾಲಯ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ನೀಡಿದೆ. ಜಡ್ಜ್ಮೆಂಟ್ ಬಂದಾಗ ಹರ್ಷ್ಪ್ರೀತ್ ಕಣ್ಣೀರು ಹಾಕಿದರೆ ಸಪ್ನಾಗೆ ಮಾತ್ರ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಬದಲಾಗಿ ನ್ಯಾಯಾಲಯದಲ್ಲಿ ನಗ್ತಾ ನಿಂತ್ಕೊಂಡಿದ್ಲಂತೆ. ಆದರೆ ಯಾವಾಗ ಜೈಲಿಗೆ ಕರ್ಕೊಂಡು ಹೋಗೋಕೆ ಪೊಲೀಸ್ ವ್ಯಾನ್ನಲ್ಲಿ ಕೂರಿಸಿದ್ರೋ ಆಗ ಗೊಳೋ ಅಂತ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ಗಂಡನನ್ನು ಸಾಯಿಸ್ಬಿಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ಎಲ್ಲ ಈ ಹರ್ಷ್ಪ್ರೀತ್ ಮಾಡಿರೋದು ಅಂದಿದ್ಲು. ಹಾಗೆ ಮನೀಶ್ ಕೊಲೆ ಸಂಚಿನಲ್ಲಿ ಭಾಗಿ ಆರೋಪದ ಮೇರೆಗೆ ಹರ್ಷ್ ಡ್ರೈವರ್ ಅಮೀರ್ ಅಲಿಯಾಸ್ ಅಮೀನ್ನನ್ನು ಅರೆಸ್ಟ್ ಮಾಡಿದ್ರು. ಹರ್ಷ್ಪ್ರೀತ್ ಹೇಳಿದ್ದ ಜಾಗಕ್ಕೆ ಬರೋಕೆ ಮನೀಶ್ಗೆ ಫೋನ್ ಮಾಡಿದ್ದೇ ಈ ಅಮೀನ್ ಅಂತ ಪೊಲೀಸರು ಹೇಳಿದ್ದಾರೆ. ಕೊಲೆ ಕೇಸ್ನಿಂದ ಬಚಾವಾಗಲು ಹರ್ಷ್ ಏನೇನೋ ಕಥೆ ಕೂಡ ಕಟ್ಟಿದ್ದ. ಬಟ್ ಕೊನೆಗೂ ಇವರಿಬ್ಬರಿಗೂ ಶಿಕ್ಷೆ ಆಗಿದೆ. ಆದರೆ 20 ಜುಲೈ 2024 ಮಧ್ಯಪ್ರದೇಶ ಹೈಕೋರ್ಟ್ ಸಪ್ನಾಗೆ ಬೇಲ್ ಮಂಜೂರು ಮಾಡಿದೆ. ಇದಕ್ಕೂ ಮೊದಲೇ ಹರ್ಷ್ ಬೇಲ್ ಮೇಲೆ ರಿಲೀಸ್ ಆಗಿದ್ದಾನೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಇವರಿಬ್ಬರಿಗೂ ಶಿಕ್ಷೆಯಾಗಬೇಕು ಅಂತ ಜಸ್ಟಿಸ್ ಫಾರ್ ಮನೀಶ್ ಎಂಬ ಅಭಿಯಾನ ನಡೀತಾ ಇದೆ. ಒಟ್ನಲ್ಲಿ ಸುಂದರವಾದ ಸಂಸಾರದಲ್ಲಿ ಹರ್ಷ್ ಮತ್ತು ಸಪ್ನಾಳ ಅಫೇರ್ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಇವರಿಬ್ಬರ ಈ ಸಂಬಂಧ ಎಷ್ಟು ಕುಟುಂಬಗಳನ್ನು ಬರ್ಬಾದ್ ಮಾಡಿದೆ ನೋಡಿ. ಇವರ ಲೈಫ್ ಹಾಳಾಗಿದ್ದು ಅಲ್ಲದೆ ಮನೀಶ್ ಅಪ್ಪ ಅಮ್ಮನಿಗೂ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಮಾಡಿದ್ದಾರೆ. ಏನೂ ಅರಿಯದ ಆ 2 ವರ್ಷದ ಕಂದಮ್ಮ ತಂದೆಯನ್ನು ಕಳ್ಕೊಂಡು ತಾಯಿಯನ್ನೂ ಕಳ್ಕೊಂಡು ಅನಾಥವಾಗಿದೆ. ಒಟ್ಟಿಗೆ ಬಾಳೋಕೆ ಇಷ್ಟ ಇಲ್ಲ ಅಂದಿದ್ರೆ ಮನೀಶ್ನಿಂದ ಡಿವೋರ್ಸ್ ಪಡಿಬಹುದಿತ್ತು. ಅದು ಬಿಟ್ಟು ಒಬ್ಬ ಅಮಾಯಕನನ್ನು ಹೀಗೆ ಕೊಂದು ಮುಗಿಸಿದ್ದು ಅಕ್ಷಮ್ಯ ಅಪರಾಧ ಅಲ್ವಾ? ನಿಮಗೆ ಈ ಕೇಸ್ ಬಗ್ಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.